TV1 ಚಾನಲ್ ವತಿಯಿಂದ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆಗಸ್ಟ್ 16, 2024 ನಡೆದ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಸುಂದರವಾಗಿ ಅಲಂಕರಿಸಿದ ಲಕ್ಷ್ಮೀ ದೇವಿಗೆ ಚಾನಲ್ ವತಿಯಿಂದ ಮನೆಗೆ ಹೋಗಿ ವಿಡಿಯೋ ಚಿತ್ರೀಕರಣ ಮಾಡಲಾಗಿತ್ತು. ಈ ಒಂದು ಜಾಹೀರಾತಿಗೆ ಹೋಗ್ಬಿಟ್ಟು 54 ಸ್ಪರ್ಧಿಗಳು ಹೆಸರು ನೋಂದಾಯಿಸಿದ್ರು. ಅದರಲ್ಲಿ 6 ಜನದ ಮನೆಗೆ ಹೋಗೋಕ್ಕಾಗಿಲ್ಲ ಸಮಯದ ಅಭಾವದಿಂದ. ಅದಕ್ಕೆ ಕ್ಷಮೆ ಕೇಳ್ತೀವಿ. ಜೊತೆಗೆ ಫ್ರಮ್ ನೆಕ್ಸ್ಟ್ ಇಯರ್ ಭರವಸೆ ಕೊಡ್ತಾ ಇದ್ದೀವಿ ಈ ಥರ ಆಗಲ್ಲ ಅಂತ. ದೆನ್ ವರಮಹಾಲಕ್ಷ್ಮಿ ಹಬ್ಬದಂದು ಜರುಗಿದ ಈ ಕಾಂಪಿಟೇಷನ್ಗೆ ಸ್ಟಾಪ್ ಆ್ಯಂಡ್ ಶಾಪ್ ವತಿಯಿಂದ 5 ಬಹುಮಾನ ಕೊಡ್ತಾ ಇದ್ದೀವಿ. ಮೊದಲ 5ನೇ ಬಹುಮಾನ. ನೆಕ್ಸ್ಟ್ ಸ್ಪರ್ಧಿಗಳ ಸಮಾಧಾನಕರ ಬಹುಮಾನ ಚಾನಲ್ ವತಿಯಿಂದ TV1 ಚಾನಲ್ ವತಿಯಿಂದ ಕೊಡ್ತಾ ಇದ್ದಾರೆ. ಫಸ್ಟ್ ಸಮಾಧಾನಕರ ಅನೌನ್ಸ್ ಮಾಡ್ತೀನಿ. ಶ್ರೀಮತಿ ನಿರ್ಮಲಾ ಶಿವಶಂಕರ್. Top 1, 2, 3, 4, 5. 5 in the start. 5th prize is Srimati Rupa Raj, Annapurneshwari Jewellers. ಮುಂಚೆ ದಿನವೇ ನಮಗೆ ಫೋನ್ ಮಾಡಿ ನಿಮ್ಮ ಮನೆಗೆ ಬರ್ತೀವಿ ಅಂತ ಹೇಳಿ ಬೆಳಗ್ಗೆಯಿಂದಲೇ ಅವರೆಲ್ಲರ ಮನೆಗೂ ಹೋಗಿ ಮೇಡಮ್ ಅಂತೆಲ್ಲ ಕೋಪ ಮಾಡ್ಕೊಳ್ಳಲ್ಲ, ರೆಡಿಯಾಗಿದೆ ಮೇಡಮ್ ಬರ್ತೀವಿ ಅಂತಾರೆ. 1 ನಿಮಿಷ ಸರ್ ಅಂದರೂ ಕೂತ್ಕೊಳ್ತಾರೆ. ಭಾಳ ಪೇಷನ್ಸಿಂದ ಅಕಸ್ಮಾತ್ ನಾವು ಏನಾದ್ರು ಅಲ್ಲಾಡಿಸಿದ್ರೆ 1 ನಿಮಿಷ ಸರ್ ದೀಪ ಹಚ್ಬಿಡಲ್ಲ ಅಂತ ಆಯಿತು ಹಚ್ಚಿ ಅಂತಾರೆ. ಯಾರು ಕೋಪ ಮಾಡ್ಕೊಳ್ಳಲ್ಲ. ಆ ಪ್ರೀತಿಯಿಂದ ಅವ್ರು ಮಾಡೋದು ಬಹಳ ಖುಷಿ ಆಯಿತು ನಮಗೆ. ಹಾಗೆ ಇವರು ತುಂಬ ಚಿಕ್ಕ ವಯಸ್ಸಿನಲ್ಲಿದ್ರೂ ಈ ಥರ ಒಂದು ಸ್ಮಾಲ್ ಕಾನ್ಸೆಪ್ಟ್, ನಾವೇನು ಕಾಂಪಿಟೇಷನ್ ದೇವ್ರ ಪೂಜೆ ಮಾಡಲ್ಲ, ನಮ್ಮ ಆಸಕ್ತಿಯಿಂದ ನಾವು ಅಲಂಕಾರ ಮಾಡಿರ್ತೀವಿ, ಅದನ್ನು ಅವರು ರೆಕಗ್ನೈಸ್ ಮಾಡ್ತಾ ಇದ್ದಾರೆ. ಕೊಳ್ಳೇಗಾಲಲ್ಲಿ ಅನ್ನೋದು ಇದು ಒಂಥರ ಥ್ರಿಲ್ಲಿಂಗ್ ಅಂತ ನನಗೂ ಅನ್ನಿಸ್ತು. ಎಷ್ಟೊಂದು ಜನ ಡೆಕೋರೇಷನ್ ಮಾಡ್ತೀವಿ, ಅದು ಅವರ ಪ್ರೀತಿ ದೇವ್ರ ಮೇಲೆ. ಅದನ್ನು ಹೆಂಗೆ ಬೇಕಾದ್ರೂ ನಾವು ಮಾಡ್ಬೋದು, ತುಂಬ ಗ್ರ್ಯಾಂಡಾಗೂ ಮಾಡ್ಬೋದು, ಸಿಂಪಲಾಗೂ ಮಾಡ್ಬೋದು. ಆ ತಾಯಿ ಅನುಗ್ರಹ ಎಲ್ಲರ ಮೇಲೂ ಇರುತ್ತೆ. ಅದೊಂದು ಸ್ಮಾಲ್ ಆ್ಯಕ್ಟಿವಿಟಿ ಥರ ಅವ್ರು ಮಾಡಿರೋದ್ರಿಂದ ಇಟ್ ಈಸ್ ನೈಸ್ ಅಂತ ನನಗೂ ಅನ್ನಿಸ್ತು. ಐ ವುಡ್ ಲೈಕ್ ಟು ಥ್ಯಾಂಕ್ ಎವ್ರಿಬಡಿ ಬಿಹೈಂಡ್ ದಿಸ್ ವಂಡರ್ಫುಲ್ ಪ್ರೋಗ್ರಾಮ್. ಮೇ ಬಿ ನೆಕ್ಸ್ಟ್ ನಿಮ್ಗೆ ಇನ್ನೂ ಕಾಂಪಿಟೇಷನ್ ಜಾಸ್ತಿ ಇರಬೇಕು. ಯು ಶುಡ್ ಫೈಂಡ್ ಇಟ್ ಡಿಫಿಕಲ್ಟ್ ಅಂತ ಲಾಸ್ಟ್ ಇಯರ್ಗಿಂತ ಈ ಸಲ ಜಾಸ್ತಿ ಇದೆ ಹೇಳಿದ್ರು ಮೇಡಮ್. ಈ ಸಲ 50 ಮನೆ ಇದೆ, ಬೆಳಗಿಂದ ನಾವು ಹೊರಟಿದ್ದೀವಿ ಅಂತ ಹೇಳಿದ್ರು. ಸೊ ಇದೆಲ್ಲ ಒಂಥರ ಚೆನ್ನಾಗಿದೆ ಅಂತ ನನಗೆ ಖುಷಿ ಆಯಿತು. ಕೊಳ್ಳೇಗಾಲ ಪೀಪಲ್ ಇಷ್ಟು ಆ್ಯಕ್ಟಿವ್ ಇದ್ದಾರೆ ಅನ್ನೋದು ಅದರ್ ಒನ್ ನೈಸ್ ಥಿಂಗ್. ಅದನ್ನು ಆ್ಯಕ್ಟಿವ್ ಮಾಡೋದಕ್ಕೆ ಇರೋದ್ರಿಂದ ಇನ್ನೂ ಖುಷಿ ಇದೆ. ಥ್ಯಾಂಕ್ ಯು ದಿನ ಯಾರ್ಯಾರು ದೇವ್ರು ಕೂಡಿಸಿದ್ರು, ಚೆನ್ನಾಗಿ ಅಲಂಕಾರ ಮಾಡಿದ್ರು, ಚೆನ್ನಾಗಿ ಪೂಜೆ ಮಾಡಿದ್ರು, ಅವ್ರಿಗೆಲ್ಲರಿಗೂ ದೇವರು ಒಳ್ಳೇದು ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಬಹುಮಾನ ಪಡೆದ ಎಲ್ಲರಿಗೂ ಕಂಗ್ರ್ಯಾಟ್ಸ್.
ನಮಗೆ ಈ ಕಾನ್ಸೆಪ್ಟ್ ಗೊತ್ತಿರಲಿಲ್ಲ. ಈ ಥರ TV ಒಂದು ಚಾನೆಲ್ ಅವರು ಈ ಥರ ಒಂದು ಪ್ರೋಗ್ರಾಮ್ ಅರೇಂಜ್ ಮಾಡ್ತಾರೆ, ಇದಕ್ಕೂ ಕೂಡ ಪ್ರೈಸಸ್ ಕೊಡ್ತಾರೆ ಅಂತ ನಮಗೆ ಗೊತ್ತಿರಲಿಲ್ಲ. ನಾವು ನವರಾತ್ರಿ ದಿನ ಮಾಡ್ತಾ ಇದ್ವಿ, ಆವಾಗ ಅವ್ರು ಬರ್ತಾ ಇದ್ರು, ಬೊಂಬೆಗಳನ್ನ ಕೂರಿಸ್ತಾ ಇದ್ರು, ಅದಕ್ಕೆ ಪ್ರೈಸಸ್ಗಳನ್ನ ಕೊಡ್ತಾ ಇದ್ರು. ಈ ಕಾನ್ಸೆಪ್ಟ್ ನಮಗೆ ಇವತ್ತು ಈ ಸಲನೇ ಫಸ್ಟ್ ನಾವು ಮಾಡಿರೋದು. ಅಂದರೆ ವರಮಹಾಲಕ್ಷ್ಮಿ ಮಾಡ್ತಾ ಇದ್ವಿ, ಯಾವುದೇ ರೀತಿಯಂಥ ಕಾಂಪಿಟೇಷನ್ ಅಂತ ಮಾಡ್ತಾ ಇರಲಿಲ್ಲ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ದೇವ್ರನ್ನ ಪೂಜೆ ಮಾಡ್ತಾ ಇದ್ವಿ. ಇದು ಒಂಥರ ಹೊಸ ರೀತಿ, ನಮಗೂ ಕೂಡ ಒಂಥರ ಇಷ್ಟ ಆಯಿತು. ಇವರು ಹೀಗೆ ಇದನ್ನ ಬೆಳೆಸ್ಕೊಂಡು ಹೋಗ್ಲಿ. ಥ್ಯಾಂಕ್ ಯು. ಪ್ರೋಗ್ರಾಮ್ ಮನೆಯವರು ಮಾಡಿದ್ದು ಅವರಿಂದ ಕಾರಣದಿಂದ ನಾವು ಆಚಾರ್ಯ ಅವರ ಒಂದು ಕರೆ ಮೇರೆಗೆ ನಾವು ಬಂದಿದ್ದೀವಿ. ಈ ಥರ ಒಂದು ಪಟ್ಟಣದಲ್ಲಿ ನಡ್ತಕ್ಕಂಥ ಕಾರ್ಯಕ್ರಮ ಭಾಳ ಉತ್ತಮವಾದ ಕಾರ್ಯಕ್ರಮ. ಹೆಣ್ಣು ಮಕ್ಕಳಲ್ಲಿ ಇನ್ನೂ ಹೆಚ್ಚೆಚ್ಚು ಉತ್ಸಾಹ ಬರೋಕ್ಕೆ ಸಾಧ್ಯ ಆಗುತ್ತೆ. ನಾನು ಅಂತ ಇದ್ದೆ, ಇಷ್ಟೊಂದು ಯಾಕೆ ತಲುಪಿಸ್ಕೊಂಡು ಡೆಕೋರೇಷನ್ ಮಾಡ್ತಾ ಇದೆಯಾ ಅಂತ ಹೇಳ್ತಾ ಇದ್ದೆ ಮನೆಯವ್ರನ್ನ. ಆದರೆ ಈಗ ಗೊತ್ತಾಗುತ್ತೆ, ಇಲ್ಲಿ ಬಂದು ನೋಡಿದಾಗ ಈ ಥರ ಎಲ್ಲ ಚೆನ್ನಾಗಿರುತ್ತೆ. ಏನಪ್ಪ ಅಂದರೆ ಇನ್ನೂ ಉತ್ತೇಜನ ಕೊಡೋ ಮೂಲ ಇದು. ನೀವು ಈ ಥರ ಪ್ರೈಸ್ ಎಲ್ಲ ಇದು ಮಾಡಿ ಮಾಡಿರ್ತಕ್ಕಂಥ ಇಂಥ ಒಂದು ಕಾರ್ಯಕ್ಕೆ ನಿಮಗೆ ಧನ್ಯವಾದಗಳು ಚಾನಲ್ನವ್ರಿಗೆ. ಯಾಕೆಂದರೆ ನಮ್ಮ ಪಟ್ಟಣದಲ್ಲಿ ಒಂದು 50 ಮನೆ ಗುರುತಿಸಿದ್ರೆ 50 ಮನೆ ಗುರುತಿಸಿ ಅಲ್ಲಿ ಯಾವ ರೀತಿ ಅವರವರ ಪ್ರತಿಭೆಗಳು ಈ ಮೂಲಕ ಹೊರಗಡೆ ಗೊತ್ತಾಗುತ್ತೆ. ಆ ಚಾನಲ್ ನೋಡಿದಾಗ, ಪ್ರೋಗ್ರಾಮ್ ನೋಡಿದಾಗ ಇಷ್ಟೆಲ್ಲ ನೀಟಾಗಿ ಹೆಣ್ಮಕ್ಳು ಮಾಡಿದಾರಲ್ಲ ಅನ್ನೋ ಒಂದು ಖುಷಿನೂ ಬರುತ್ತೆ. ಅದಕ್ಕೆ ನಿಮಗೆ ಧನ್ಯವಾದಗಳು.